ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸದ್ಯ ಯುದ್ಧದ ಕಾರ್ಮೋಡ ಆವರಿಸಿದೆ. ಅದರಲ್ಲೂ ಪಾಕಿಸ್ತಾನ ಮಾತಿಗೆ ಅಣ್ವಸ್ತ್ರ ಬಳಸ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕ್ತಾ ಇದೆ. ಅಣ್ವಸ್ತ್ರ ದಾಳಿ ಎದುರಿಸೋದಕ್ಕೆ ಭಾರತ ಸಿದ್ಧವಾಗಿದೆಯಾ? ಹಾಗಿದ್ರೆ ಪಾಕಿಸ್ತಾನದ ಅಣ್ವಸ್ತ್ರ ದಾಳಿಯನ್ನ ಎದುರಿಸೋದಕ್ಕೆ ಸಿದ್ಧತೆಗಳು ಏನಿದೆ? ಎಷ್ಟು ಹಂತದಲ್ಲಿ ಭಾರತ ಈ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತ ವಿಚಾರ. ಅಂದ್ರೆ ಭಾರತ ಒಂದು ವೇಳೆ ಭಾರತದ ಮೇಲೆ ಪಾಕಿಸ್ತಾನ ಅಣ್ವಸ್ತ್ರ ದಾಳಿ ಅಂತ ಅತಿರೇಕದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಪ್ರಬಲವಾಗಿದೆ ಭಾರತವನ್ನು ರಕ್ಷಿಸೋದಕ್ಕೆ ಅನ್ನೋ ವಿಚಾರ. ಇನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಇದೆ ಅನ್ನೋದನ್ನು ವಿವರಿಸೋದಕ್ಕೆ ನನ್ನ ಸಹೋದ್ಯೋಗಿ ಚಂದ್ರಮೋಹನ್ ರೆಡಿ ಇದ್ದಾರೆ. ಓವರ್ ಟು ಯು ಚಂದ್ರಮೋಹನ್. ಹೌದು ರಕ್ಷತ್, ಈಗ ಮುಖ್ಯವಾಗಿ ಭಾರತದಿಂದ ಸಾಕಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಈಗಾಗಲೇ ಭಾರತ ಅಳವಡಿಸ್ಕೊಂಡಿದೆ. ಮುಖ್ಯವಾಗಿ ಈಗ ಪಾಕಿಸ್ತಾನ ಪದೇ ಪದೇ ನಾವು ಅಣ್ವಸ್ತ್ರ ದಾಳಿಯನ್ನು ಭಾರತದ ಮೇಲೆ ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. 25 ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಇದಕ್ಕೊಂದು ಮಾತನ್ನು ಹೇಳಿದರು. ಪಾಕಿಸ್ತಾನ ಭಾರತದ ಮೇಲೆ ಅಣ್ವಸ್ತ್ರ ದಾಳಿಯನ್ನು ನಡೆಸ್ಬೋದು, ಆದರೆ ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಭಾರತಕ್ಕಾಗೋದಿಲ್ಲ. ಆದರೆ ಮರುದಿನ ಪಾಕಿಸ್ತಾನ ಸೂರ್ಯೋದಯವನ್ನು ನೋಡಲಿಕ್ಕೆ ಇರೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಆ ರೀತಿಯಾಗಿ ಈಗ ಪಾಕಿಸ್ತಾನ ಯಾವುದೇ ಅಣ್ವಸ್ತ್ರ ದಾಳಿ ನಡೆಸಿದ್ರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ನೀಡುವಂಥ ಶಕ್ತಿ ಭಾರತಕ್ಕಿದೆ. ಈಗ ಮುಖ್ಯವಾಗಿ ಭಾರತದ ಬಳಿ 4 ರೀತಿಯಾದಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ. ಮೊದಲನೇದಾಗಿ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ಮು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ ಪಾಕಿಸ್ತಾನದಿಂದ ಬರ್ತಕ್ಕಂಥ ಯಾವುದೇ ಮಿಸೈಲ್ಗಳನ್ನ ಆಗ್ಬೋದು, ಅದು ತಕ್ಷಣವೇ ಮೊದಲನೇದಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗ್ಬೋದು, ಯಾವುದೇ ಮಿಸೈಲ್ಗಳು ಬಂದರೂ ಕೂಡ ಅದನ್ನ ಭೂಮಿಯ ವಲಯದಲ್ಲಿ ಬರ್ತಕ್ಕಂತಹ ಮಿಸೈಲ್ಗಳನ್ನು ಪತ್ತೆ ಹಚ್ಚಿ ಹೊಡೆದುಡಿಸ್ತಕ್ಕಂತಹ ಶಕ್ತಿ ಒಂದು ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇಲ್ಲಿ ತಾವು ನೋಡ್ಬೋದು, ಇದು ಮಿಸೈಲ್ ಬರ್ತಾ ಇದೆ. ಆ ಮಿಸೈಲ್ ಬಂದದ್ದನ್ನು ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುಡಿಸುತ್ತೆ. ಅದಾದ ಬಳಿಕ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ಭಾರತದ ಆಕಾಶ್ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಭಾರತದ ಬಳಿ ಇದೆ. ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಯಾವುದೇ ಪಾಕಿಸ್ತಾನದ ಮಿಸೈಲ್ಸ್ ಬಂದರೂ ಕೂಡ ಅದನ್ನು ಹೊಡೆದುಡಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ. ಈಗ ಈ ಒಂದು ಮಿಸೈಲ್ಸ್, ಈ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಮಿಸೈಲ್ಸ್ನ ಹೊಡೆದುಡಿಸುತ್ತೋ ಅದೇ ರೀತಿಯಾಗಿ ಪಾಕಿಸ್ತಾನದ ಮಿಸೈಲ್ಗಳನ್ನು ಭಾರತದ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುಡಿಸುತ್ತೆ. ಇದಾದ ಬಳಿಕ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದು 250 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂತಹ ಮಿಸೈಲ್ಗಳನ್ನು ಕೂಡ ಪತ್ತೆ ಹಚ್ಚಿ ಹೊಡೆದುಡಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಈ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಹೊಂದಿದೆ. ಇದಾದ ಬಳಿಕ ಭಾರತ ಮುಖ್ಯವಾಗಿ ರಷ್ಯಾದ S-400 ಟ್ರಿಂಪ್ ಅನ್ನು ಕೂಡ ಖರೀದಿ ಮಾಡಿದೆ. ಇಲ್ಲಿ ತಾವು ನೋಡ್ಬೋದು, ಈಗ ಆಕಾಶ್ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಮಿಸೈಲ್ ಅನ್ನು ಹೊಡೆದುಡಿಸ್ತು. ಈಗ ಪಾಕಿಸ್ತಾನದ ಕಡೆಯಿಂದ ಬರ್ತಕ್ಕಂಥ ಮಿಸೈಲ್ಗಳನ್ನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುಡಿಸುತ್ತೆ. ಅದೇ ರೀತಿಯೇ S-400 ಟ್ರಿಂಪ್ ಅನ್ನ ಭಾರತ ಮುಖ್ಯವಾಗಿ ರಷ್ಯಾದಿಂದ 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿ ಮಾಡಿದೆ. ಇದನ್ನ ಖರೀದಿ ಮಾಡಬಾರ್ದು ಅಂತೇಳಿ ಅಮೆರಿಕ ಭಾರತದ ಮೇಲೆ ಸಾಕಷ್ಟು ಒತ್ತಡವನ್ನು ಏರ್ತಾ ಇತ್ತು. ಆದರೆ ಭಾರತ ತಮಗೊಂದು ಸುಸಜ್ಜಿತವಾದಂತಹ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಥವಾಗಿರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು, ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ಶತ್ರುಗಳ ಮಿಸೈಲ್ಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು ಅಂತೇಳಿ ಅಮೆರಿಕ ಎಷ್ಟೇ ಒತ್ತಡ ಏರಿದ್ರು ಕೂಡ ಅವರ ಮಾತಿಗೆ ಬಗ್ದನೆ ಒಂದು ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡಿದೆ. ಇದು 400ರಿಂದ 600 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಯಾವುದೇ ಮಿಸೈಲ್ಗಳನ್ನು ಕೂಡ ಪತ್ತೆ ಹಚ್ಚಿ ಹೊಡೆದುಡಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ S-400 ಟ್ರಿಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಹೊಂದಿದೆ. ಸೆಕೆಂಡ್ಗೆ 4.8 ಕಿಲೋಮೀಟರ್ ವೇಗದಲ್ಲಿ ಒಂದು ರಷ್ಯಾದ S-400 ಟ್ರಿಂಪ್ ಕೂಡ ಮುಖ್ಯವಾಗಿ ಮಿಸೈಲ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಹೊಡೆದುಡಿಸುತ್ತೆ. S-400 ಟ್ರಿಂಪ್ ಅಲ್ಲಿ ಒಂದು ರಾಡಾರ್ ಸಿಸ್ಟಮ್ ಕೂಡ ಇರುತ್ತೆ. ಹಾಗಾಗಿ ಎಷ್ಟೇ ದೂರದಲ್ಲಿ 400ರಿಂದ 600 ಕಿಲೋಮೀಟರ್ ದೂರದಲ್ಲಿ ಕೂಡ ಮಿಸೈಲ್ ಬರ್ತಾ ಇದ್ರು ಕೂಡ ಅವುಗಳನ್ನು ಪತ್ತೆ ಹಚ್ಚಿ ಹೊಡೆದುಡಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ S-400 ಟ್ರಿಂಪ್ಗೆ ಇದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.